ನಮಸ್ಕಾರ. ನುಡಿ ಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನದ ಆಯ್ದ ಭಾಗ ಸಂಪತ್ತಿಗೆ ಬೇಕು ದಾನ ಎಂಬ ಕೋಡಿ. ಸಮುದ್ರದ ನೀರು ಆವಿಯಾಗಿ ಮೋಡವಾಗುತ್ತದೆ. ಆಗ ಸಮುದ್ರ ಸೂರ್ಯನಿಗೆ ಹೇಳುತ್ತದೆ, ಇದು ನಿನಗೆ ನನ್ನ ನೈವೇದ್ಯ ಅಂತ. ಮೋಡ ಹಾಗೆಯೇ ಇರಲ್ಲ, ಮಳೆಯಾಗಿ ಸುರಿಯುತ್ತದೆ. ಮಳೆ ಆಕಾಶದಲ್ಲೇ ಇಲ್ಲ, ಅದು ಭೂಮಿಗೆ ಬಿದ್ದಿದೆ. ಭೂಮಿ ಕೂಡ ನೀರನ್ನು ತಾನೇ ಇಟ್ಟುಕೊಂಡಿಲ್ಲ, ಮರಗಳಿಗೆ ಕೊಟ್ಟಿದೆ. ಮರ ತಾನು ಇಟ್ಟುಕೊಂಡಿಲ್ಲ, ಹಣ್ಣಾಗಿ ಮತ್ತೆ ಭೂಮಿಗೆ ಕೊಟ್ಟಿದೆ. ನಿಸರ್ಗ ಕೊಟ್ಟು ಸಂತೋಷಪಟ್ಟಿದೆ, ಇಟ್ಟುಕೊಂಡು ಸಂತೋಷಪಟ್ಟಿಲ್ಲ. ವಾರೆನ್ ಬಫೆಟ್ ಎಂಬಾತ ಹೇಳುವುದೇನು ಎಂದರೆ, ಮನುಷ್ಯನೇ, ನೀನು ಶ್ರೀಮಂತ ಆಗಬೇಕು ಎಂದರೆ ಸಂಗ್ರಹ ಮಾಡಬೇಡ, ಕೂಡಿಡಬೇಡ, ಹೂಡಿಕೆ ಮಾಡು ಎನ್ನುತ್ತಾನೆ. ನಾವು ಹಾಗಲ್ಲ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಸಂಗ್ರಹಿಸಿ ಇಡುತ್ತೇವೆ. ಆರೋಗ್ಯ, ಆನಂದ ಮತ್ತು ಆಧ್ಯಾತ್ಮ ಯಾರಲ್ಲಿ ಇರುತ್ತದೋ ಅವರು ಸಂತೋಷವಾಗಿ ಇರುತ್ತಾರೆ, ಸಂತೃಪ್ತಿಯಾಗಿಯೂ ಇರುತ್ತಾರೆ. ಇವುಗಳನ್ನು ಎಂದೂ ಕಳೆದುಕೊಳ್ಳಬಾರದು. ಕೊಟ್ಟು ಸಂತೋಷ ಪಡಬೇಕು. ಕೊಡುವುದಿಲ್ಲ ಎಂದರೆ ನಡೆಯುವುದಿಲ್ಲ ಈ ಜಗತ್ತಿನಲ್ಲಿ. ಕೊಟ್ಟು ಹೋಗಬೇಕು, ಇಲ್ಲ ಬಿಟ್ಟು ಹೋಗಬೇಕು. ಇಲ್ಲವಾದರೆ ಕೆಟ್ಟು ಹೋಗುತ್ತದೆ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಬೇಕಾದರೆ ನೀವು ಗಾಳಿಯನ್ನು ಒಳಗೆ ತೆಗೆದುಕೊಳ್ಳಿ. ಹೊರಗೆ ಕೊಡೋದಿಲ್ಲ ಎಂದು ಒಳಗೆ ಇಟ್ಟುಕೊಳ್ಳಲು ಆಗಲ್ಲ. ಹೊರಗೆ ಬಿಡಲೇಬೇಕು. ತುಂಬಿದ ಕೆರೆ ತುಂಬಿದ ಹಾಗೆಯೇ ಇರಬೇಕು ಎಂದರೆ ಒಂದು ಕೋಡಿ ಇರಲೇಬೇಕು. ಹಾಗೆಯೇ ನಮ್ಮ ಸಂಪತ್ತಿನ ಕೆರೆಗೆ ದಾನ ಎಂಬ ಕೋಡಿ ಇರಬೇಕು. ಕೋಡಿ ಬಿಡದೇ ಇದ್ದರೆ ಕೆರೆ ಒಡೆದು ಹೋಗುತ್ತದೆ. ನಮಸ್ಕಾರ. ಧನ್ಯವಾದಗಳು.